ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರ ಟೋಲ್ ಸಂಕಷ್ಟ ಹೆಚ್ಚಾಗಿದೆ. ಮತ್ತೆ ಟೋಲ್ ದರ ಹೆಚ್ಚಾಗಿಸೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಅರೆ-ಬರೆ ಕಾಮಗಾರಿಯ ನಡುವೆ ಐಆರ್ಬಿ ಕಂಪನಿ ಟೋಲ್ ದರವನ್ನ ಹೆಚ್ಚು ಮಾಡೋದಕ್ಕೆ ಒಂದ್ ಕಡೆ ಮುಂದಾಗಿರೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ದಶಕಗಳಾದರೂ ಮುಗಿಯದ ಹೆದ್ದಾರಿ ಕಾಮಗಾರಿ. ಟೋಲ್ ಸಂಗ್ರಹದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ದಶಕಗಳಿಂದ ಆಮೆಗತಿಯಲ್ಲಿ ಸಾಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ 66ರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹೆದ್ದಾರಿ ಕಾಮಗಾರಿ ಮುಗಿಯದೆ ಟೋಲ್ ಸಂಗ್ರಹ ಮಾಡ್ತಾ ಇರುವುದು ಸಾರ್ವಜನಿಕರ ಕಣ್ಣು ಕೆಂಪಾಗಿಸಿದೆ. ಇದರ ನಡುವೆ ಟೋಲ್ ದರ ಹೆಚ್ಚಿಸಲು ಮುಂದಾಗಿದ್ದು ಮೊದಲು ಕಾಮಗಾರಿ ಮುಗಿಸಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸುಮಾರು 8-9 ವರ್ಷದ ಹಿಂದೆ ಪ್ರಾರಂಭ ಆಗಿತ್ತು. ಆದರೆ ಇವತ್ತಿನವರೆಗೂ ಅದನ್ನು ಕಂಪ್ಲೀಟ್ ಮಾಡಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಟೋಲ್ ಮಾತ್ರ ವಸೂಲು ಮಾಡ್ತಾ ಇದ್ದಾರೆ. ಇದು ಮೊನ್ನೆ ಜಮ್ಮು ಕಾಶ್ಮೀರ ಹೈಕೋರ್ಟ್ನಿಂದ ಒಂದು ಜಜ್ಮೆಂಟ್ ಆಗಿದೆ. ರಸ್ತೆಯನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ ಹೊರತು ರಾಷ್ಟ್ರೀಯ ಹೆದ್ದಾರಿಯನ್ನ ಯಾವುದೇ ಟೋಲ್ ಅನ್ನು ಕಲೆಕ್ಟ್ ಮಾಡಬಾರದು ಅನ್ನೋದು. ಇವರು ಟೋಲ್ ಕಲೆಕ್ಟ್ ಮಾಡೋದು ನಿಲ್ಲಿಸೋದಿರಲಿ, ಇರೋ ಟೋಲ್ ಅನ್ನು ಈಗ ಏಪ್ರಿಲ್ 1ರಿಂದ ಹೆಚ್ಚು ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ ಪೇಪರ್ಗಳಲ್ಲೆಲ್ಲ. ಇದು ನಿಜಕ್ಕೂ ಖಂಡನೀಯ. ಕಾರವಾರದಿಂದ ಮಂಗಳೂರುವರೆಗೆ ಹೆದ್ದಾರಿ ಕಾಮಗಾರಿ ನಡೆದಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕಾಮಗಾರಿ ಈಗಲೂ ಕುಂಟುತ್ತಾ ಮುಂದುವರೆದಿದೆ. ಇನ್ನು ಕಾರವಾರದಿಂದ ಮಂಗಳೂರಿಗೆ ಹೋಗಿ ಬರಬೇಕಾದ್ರೆ ಟೋಲ್ಗೆ ಸುಮಾರು ₹1,500 ಕಟ್ಟಬೇಕಾಗಿದೆ. ಆಸ್ಪತ್ರೆಗೆ ಹೋಗುವ ಬಡ ರೋಗಿಗಳಿಗೆ ಈ ಹಣ ಹೊರೆಯಾಗ್ತಿದೆ. ಟೋಲ್ ದರ ಹೆಚ್ಚಿಸಿದ್ದಕ್ಕೆ ಸರ್ಕಾರದ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಟ್ಯಾಕ್ಸಿ ಚಾಲಕರಿಗೂ ಇದು ಹೊರೆಯಾಗಿದೆ. ಕಾರವಾರ ಟು ಮಂಗಳೂರು ಹೋಗ್ಬೇಕಂದ್ರೆ ನಮಗೆ ಒಂದು ₹1,000 ಟೋಲ್ ತಾಗುತ್ತೆ. ಈಗ ಆಲ್ಮೋಸ್ಟ್ ಇವಾಗ ರೇಟಿಗೆ ಕಸ್ಟಮರ್ ಕೊಡ್ಲಿಕ್ಕೆ ಬೇಜಾರಿಸ್ತಾರೆ. ಈಗ ಆಲ್ಮೋಸ್ಟ್ ಮತ್ತೆ ಟೋಲ್ ಜಾಸ್ತಿ ಹಂಚಿಕೆ ಮಾಡ್ತಾ ಇದ್ದಾರೆ ಇವಾಗ. ಈಗ ಮತ್ತೆ ಆಕ್ಚುಲಿ ಹೇಳ್ತಾ ಇದ್ರೆ ಇವಾಗ ರೋಡ್ ಸರಿ ಇಲ್ಲ. ರೋಡ್ ಮಂಗಳೂರಿಂದ ಕಾರವಾರ ತನಕ ಆಲ್ಮೋಸ್ಟ್ 50% ರೋಡ್ ಮಾತ್ರ ಚೆನ್ನಾಗಿದೆ. ಅಲ್ಲಿಂದ ರೋಡ್ ಸರಿಯಾಗಿಲ್ಲ. ಒಂದು ಟೈಮು ಕವರ್ ಆಗುದಿಲ್ಲ ನಮಗೆ. ಮತ್ತೆ ಈ ಟೈಮಲ್ಲಿ ಮತ್ತೆ ಚಾಲಕರಿಗೆ ಅಂದ್ರೆ ಕಸ್ಟಮರ್ ಕೊಡುದಿಲ್ಲ ಟೋಲ್ ನಾವು ನೀವೇ ಕಟ್ಕೊಳ್ರಿ ಅಂತಾರೆ. ಮತ್ತೆ ಅಲ್ಲಿ 24 ಅವರ್ಸ್ ಒಳಗೆ ಮಾತ್ರ ಬಂದ್ರೆ ಒಂದು ₹1,000 ಕಟ್ ಆಗುತ್ತೆ. ಮತ್ತೆ 24 ಅವರ್ಸ್ ಆದ್ಮೇಲೆ ಮತ್ತೆ ತಿರ್ಗಾ ಮತ್ತು ನಾವೆಷ್ಟು ಕಟ್ ಆಗಿರುತ್ತೆ ಒಂದು ಡಬಲ್ ಕಟ್ ಆಗುತ್ತೆ ಟೋಲ್ಗಳನ್ನ. ಕಾಮಗಾರಿ ನಡೆಸ್ತಾ ಇರುವ ಐಆರ್ಬಿ ಕಂಪನಿ ಪ್ರತಿ ವರ್ಷ ಟೋಲ್ ದರ ಏರಿಸುತ್ತಲೇ ಇದೆ. ಆದರೂ ಈ ಅವ್ಯವಸ್ಥೆ ಬಗ್ಗೆ ಜಿಲ್ಲೆಯ ಶಾಸಕ, ಸಂಸದ, ಸಚಿವರು ಧ್ವನಿ ಎತ್ತದೇ ಇರುವುದು ಸ್ಥಳೀಯರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಇನ್ನಾದರೂ ಸಂಬಂಧಪಟ್ಟವರು ಜನರ ಸಮಸ್ಯೆಗೆ ಕಿವಿಯಾಗಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರ ಟೋಲ್ ಸಂಕಷ್ಟ ಹೆಚ್ಚಾಗಿದೆ. ಮತ್ತೆ ಟೋಲ್ ದರ ಹೆಚ್ಚಾಗಿಸೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಅರೆ-ಬರೆ ಕಾಮಗಾರಿಯ ನಡುವೆ ಐಆರ್ಬಿ ಕಂಪನಿ ಟೋಲ್ ದರವನ್ನ ಹೆಚ್ಚು ಮಾಡೋದಕ್ಕೆ ಒಂದ್ ಕಡೆ ಮುಂದಾಗಿರೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ದಶಕಗಳಾದರೂ ಮುಗಿಯದ ಹೆದ್ದಾರಿ ಕಾಮಗಾರಿ. ಟೋಲ್ ಸಂಗ್ರಹದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ದಶಕಗಳಿಂದ ಆಮೆಗತಿಯಲ್ಲಿ ಸಾಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ 66ರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹೆದ್ದಾರಿ ಕಾಮಗಾರಿ ಮುಗಿಯದೆ ಟೋಲ್ ಸಂಗ್ರಹ ಮಾಡ್ತಾ ಇರುವುದು ಸಾರ್ವಜನಿಕರ ಕಣ್ಣು ಕೆಂಪಾಗಿಸಿದೆ. ಇದರ ನಡುವೆ ಟೋಲ್ ದರ ಹೆಚ್ಚಿಸಲು ಮುಂದಾಗಿದ್ದು ಮೊದಲು ಕಾಮಗಾರಿ ಮುಗಿಸಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸುಮಾರು 8-9 ವರ್ಷದ ಹಿಂದೆ ಪ್ರಾರಂಭ ಆಗಿತ್ತು. ಆದರೆ ಇವತ್ತಿನವರೆಗೂ ಅದನ್ನು ಕಂಪ್ಲೀಟ್ ಮಾಡಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಟೋಲ್ ಮಾತ್ರ ವಸೂಲು ಮಾಡ್ತಾ ಇದ್ದಾರೆ. ಇದು ಮೊನ್ನೆ ಜಮ್ಮು ಕಾಶ್ಮೀರ ಹೈಕೋರ್ಟ್ನಿಂದ ಒಂದು ಜಜ್ಮೆಂಟ್ ಆಗಿದೆ. ರಸ್ತೆಯನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ ಹೊರತು ರಾಷ್ಟ್ರೀಯ ಹೆದ್ದಾರಿಯನ್ನ ಯಾವುದೇ ಟೋಲ್ ಅನ್ನು ಕಲೆಕ್ಟ್ ಮಾಡಬಾರದು ಅನ್ನೋದು. ಇವರು ಟೋಲ್ ಕಲೆಕ್ಟ್ ಮಾಡೋದು ನಿಲ್ಲಿಸೋದಿರಲಿ, ಇರೋ ಟೋಲ್ ಅನ್ನು ಈಗ ಏಪ್ರಿಲ್ 1ರಿಂದ ಹೆಚ್ಚು ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ ಪೇಪರ್ಗಳಲ್ಲೆಲ್ಲ. ಇದು ನಿಜಕ್ಕೂ ಖಂಡನೀಯ. ಕಾರವಾರದಿಂದ ಮಂಗಳೂರುವರೆಗೆ ಹೆದ್ದಾರಿ ಕಾಮಗಾರಿ ನಡೆದಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕಾಮಗಾರಿ ಈಗಲೂ ಕುಂಟುತ್ತಾ ಮುಂದುವರೆದಿದೆ. ಇನ್ನು ಕಾರವಾರದಿಂದ ಮಂಗಳೂರಿಗೆ ಹೋಗಿ ಬರಬೇಕಾದ್ರೆ ಟೋಲ್ಗೆ ಸುಮಾರು ₹1,500 ಕಟ್ಟಬೇಕಾಗಿದೆ. ಆಸ್ಪತ್ರೆಗೆ ಹೋಗುವ ಬಡ ರೋಗಿಗಳಿಗೆ ಈ ಹಣ ಹೊರೆಯಾಗ್ತಿದೆ. ಟೋಲ್ ದರ ಹೆಚ್ಚಿಸಿದ್ದಕ್ಕೆ ಸರ್ಕಾರದ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಟ್ಯಾಕ್ಸಿ ಚಾಲಕರಿಗೂ ಇದು ಹೊರೆಯಾಗಿದೆ.
ಕಾರವಾರ ಟು ಮಂಗಳೂರು ಹೋಗ್ಬೇಕಂದ್ರೆ ನಮಗೆ ಒಂದು 1,000 ರೂಪಾಯಿ ಟೋಲ್ ತಾಗುತ್ತೆ. ಈಗ ಆಲ್ಮೋಸ್ಟ್ ಇವಾಗ ರೇಟಿಗೆ ಕಸ್ಟಮರ್ ಕೊಡ್ಲಿಕ್ಕೆ ಬೇಜಾರಿಸ್ತಾರೆ. ಈಗ ಆಲ್ಮೋಸ್ಟ್ ಮತ್ತೆ ಟೋಲ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇವಾಗ. ಈಗ ಮತ್ತೆ ಆಕ್ಚುಲಿ ಹೇಗ್ತದೆ ಅಂದ್ರೆ ಇವಾಗ ರೋಡ್ ಸರಿ ಇಲ್ಲ. ರೋಡ್ ಅಂದ್ರೆ ಮಂಗಳೂರಿಂದ ಕಾರವಾರ ತನಕ ಆಲ್ಮೋಸ್ಟ್ 50% ರೋಡ್ ಮಾತ್ರ ಚೆನ್ನಾಗಿದೆ, ಅಲ್ಲಿಂದ ರೋಡ್ ಸರಿಯಾಗಿಲ್ಲ. ಒಂದು ಟೈಮು ಕವರ್ ಆಗುದಿಲ್ಲ ನಮಗೆ. ಮತ್ತೆ ಈ ಟೈಮಲ್ಲಿ ಮತ್ತೆ ಚಾಲಕರಿಗೆ ಅಂದ್ರೆ ಕಸ್ಟಮರ್ ಕೊಡುದಿಲ್ಲ ಟೋಲ್ನ ನಾವು ನೀವೇ ಕಟ್ಕೊಳ್ರಿ ಅಂತಾರೆ. ಮತ್ತೆ ಅಲ್ಲಿ 24 hours ಒಳಗೆ ಮಾತ್ರ ಬಂದ್ರೆ ಒಂದು 1,000 ರೂಪಾಯಿ ಕಟ್ ಆಗುತ್ತೆ. ಮತ್ತೆ 24 hours ಆದ್ಮೇಲೆ ಮತ್ತೆ ತಿರ್ಗಾ ಮತ್ತು ನಾವೆಷ್ಟು ಕಟ್ ಆಗಿರ್ತದೆ ಒಂದು ಡಬಲ್ ಕಟ್ ಆಗುತ್ತೆ ಟೋಲ್ಗಳನ್ನ. ಕಾಮಗಾರಿ ನಡೆಸ್ತಾ ಇರುವ ಐಆರ್ಬಿ ಕಂಪನಿ ಪ್ರತಿ ವರ್ಷ ಟೋಲ್ ದರ ಏರಿಸುತ್ತಲೇ ಇದೆ. ಆದರೂ ಈ ಅವ್ಯವಸ್ಥೆ ಬಗ್ಗೆ ಜಿಲ್ಲೆಯ ಶಾಸಕ, ಸಂಸದ, ಸಚಿವರು ಧ್ವನಿ ಎತ್ತದೇ ಇರುವುದು ಸ್ಥಳೀಯರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಇನ್ನಾದರೂ ಸಂಬಂಧಪಟ್ಟವರು ಜನರ ಸಮಸ್ಯೆಗೆ ಕಿವಿಯಾಗಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರ ಟೋಲ್ ಸಂಕಷ್ಟ ಹೆಚ್ಚಾಗಿದೆ. ಮತ್ತೆ ಟೋಲ್ ದರ ಹೆಚ್ಚಾಗಿಸೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಅರೆ-ಬರೆ ಕಾಮಗಾರಿಯ ನಡುವೆ ಐಆರ್ಬಿ ಕಂಪನಿ ಟೋಲ್ ದರವನ್ನ ಹೆಚ್ಚು ಮಾಡೋದಕ್ಕೆ ಒಂದ್ ಕಡೆ ಮುಂದಾಗಿರೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ದಶಕಗಳಾದರೂ ಮುಗಿಯದ ಹೆದ್ದಾರಿ ಕಾಮಗಾರಿ. ಟೋಲ್ ಸಂಗ್ರಹದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ದಶಕಗಳಿಂದ ಆಮೆಗತಿಯಲ್ಲಿ ಸಾಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ 66 ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹೆದ್ದಾರಿ ಕಾಮಗಾರಿ ಮುಗಿಯದೆ ಟೋಲ್ ಸಂಗ್ರಹ ಮಾಡ್ತಾ ಇರುವುದು ಸಾರ್ವಜನಿಕರ ಕಣ್ಣು ಕೆಂಪಾಗಿಸಿದೆ. ಇದರ ನಡುವೆ ಟೋಲ್ ದರ ಹೆಚ್ಚಿಸಲು ಮುಂದಾಗಿದ್ದು ಮೊದಲು ಕಾಮಗಾರಿ ಮುಗಿಸಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸುಮಾರು 8-9 ವರ್ಷದ ಹಿಂದೆ ಪ್ರಾರಂಭ ಆಗಿತ್ತು. ಆದರೆ ಇವತ್ತಿನವರೆಗೂ ಅದನ್ನು ಕಂಪ್ಲೀಟ್ ಮಾಡಿಲ್ಲ. ಆದರೆ ಕಳೆದ 3 ವರ್ಷಗಳಿಂದ ಟೋಲ್ ಮಾತ್ರ ವಸೂಲು ಮಾಡ್ತಾ ಇದ್ದಾರೆ. ಇದು ಮೊನ್ನೆ ಜಮ್ಮು ಕಾಶ್ಮೀರ ಹೈಕೋರ್ಟ್ನಿಂದ ಒಂದು ಜಜ್ಮೆಂಟ್ ಆಗಿದೆ. ರಸ್ತೆಯನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ ಹೊರತು ರಾಷ್ಟ್ರೀಯ ಹೆದ್ದಾರಿಯನ್ನ ಯಾವುದೇ ಟೋಲ್ ಅನ್ನು ಕಲೆಕ್ಟ್ ಮಾಡಬಾರದು ಅನ್ನೋದು. ಇವರು ಟೋಲ್ ಕಲೆಕ್ಟ್ ಮಾಡೋದು ನಿಲ್ಲಿಸೋದಿರಲಿ, ಇರೋ ಟೋಲ್ ಅನ್ನು ಈಗ ಏಪ್ರಿಲ್ 1ರಿಂದ ಹೆಚ್ಚು ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಹಾಕಿದ್ದಾರೆ ಪೇಪರ್ಗಳಲ್ಲೆಲ್ಲ. ಇದು ನಿಜಕ್ಕೂ ಖಂಡನೀಯ. ಕಾರವಾರದಿಂದ ಮಂಗಳೂರುವರೆಗೆ ಹೆದ್ದಾರಿ ಕಾಮಗಾರಿ ನಡೆದಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕಾಮಗಾರಿ ಈಗಲೂ ಕುಂಟುತ್ತಾ ಮುಂದುವರೆದಿದೆ. ಇನ್ನು ಕಾರವಾರದಿಂದ ಮಂಗಳೂರಿಗೆ ಹೋಗಿ ಬರಬೇಕಾದ್ರೆ ಟೋಲ್ಗೆ ಸುಮಾರು 1,500 ರೂಪಾಯಿ ಕಟ್ಟಬೇಕಾಗಿದೆ. ಆಸ್ಪತ್ರೆಗೆ ಹೋಗುವ ಬಡ ರೋಗಿಗಳಿಗೆ ಈ ಹಣ ಹೊರೆಯಾಗ್ತಿದೆ. ಟೋಲ್ ದರ ಹೆಚ್ಚಿಸಿದ್ದಕ್ಕೆ ಸರ್ಕಾರದ ವಿರುದ್ಧ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಟ್ಯಾಕ್ಸಿ ಚಾಲಕರಿಗೂ ಇದು ಹೊರೆಯಾಗಿದೆ. ಕಾರವಾರ ಟು ಮಂಗಳೂರು ಹೋಗ್ಬೇಕಂದ್ರೆ ನಮಗೆ ಒಂದು 1,000 ರೂಪಾಯಿ ಟೋಲ್ ತಾಗುತ್ತೆ. ಈಗ ಆಲ್ಮೋಸ್ಟ್ ಇವಾಗ ರೇಟಿಗೆ ಕಸ್ಟಮರ್ ಕೊಡ್ಲಿಕ್ಕೆ ಬೇಜಾರಿಸ್ತಾರೆ. ಈಗ ಆಲ್ಮೋಸ್ಟ್ ಮತ್ತೆ ಟೋಲ್ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಇವಾಗ. ಈಗ ಮತ್ತೆ ಆಕ್ಚುಲಿ ಹೇಗ್ತದೆ ಅಂದ್ರೆ ಇವಾಗ ರೋಡ್ ಸರಿ ಇಲ್ಲ. ರೋಡ್ ಅಂದ್ರೆ ಮಂಗಳೂರಿಂದ ಕಾರವಾರ ತನಕ ಆಲ್ಮೋಸ್ಟ್ 50% ರೋಡ್ ಮಾತ್ರ ಚೆನ್ನಾಗಿದೆ, ಅಲ್ಲಿಂದ ರೋಡ್ ಸರಿಯಾಗಿಲ್ಲ. ಒಂದು ಟೈಮು ಕವರ್ ಆಗುದಿಲ್ಲ ನಮಗೆ. ಮತ್ತೆ ಈ ಟೈಮಲ್ಲಿ ಮತ್ತೆ ಚಾಲಕರಿಗೆ ಅಂದ್ರೆ ಕಸ್ಟಮರ್ ಕೊಡುದಿಲ್ಲ ಟೋಲ್ನ ನಾವು ನೀವೇ ಕಟ್ಕೊಳ್ರಿ ಅಂತಾರೆ. ಮತ್ತೆ ಅಲ್ಲಿ 24 hours ಒಳಗೆ ಮಾತ್ರ ಬಂದ್ರೆ ಒಂದು 1,000 ರೂಪಾಯಿ ಕಟ್ ಆಗುತ್ತೆ. ಮತ್ತೆ 24 hours ಆದ್ಮೇಲೆ ಮತ್ತೆ ತಿರ್ಗಾ ಮತ್ತು ನಾವೆಷ್ಟು ಕಟ್ ಆಗಿರ್ತದೆ ಒಂದು ಡಬಲ್ ಕಟ್ ಆಗುತ್ತೆ ಟೋಲ್ಗಳನ್ನ. ಕಾಮಗಾರಿ ನಡೆಸ್ತಾ ಇರುವ ಐಆರ್ಬಿ ಕಂಪನಿ ಪ್ರತಿ ವರ್ಷ ಟೋಲ್ ದರ ಏರಿಸುತ್ತಲೇ ಇದೆ. ಆದರೂ ಈ ಅವ್ಯವಸ್ಥೆ ಬಗ್ಗೆ ಜಿಲ್ಲೆಯ ಶಾಸಕ, ಸಂಸದ, ಸಚಿವರು ಧ್ವನಿ ಎತ್ತದೇ ಇರುವುದು ಸ್ಥಳೀಯರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಇನ್ನಾದರೂ ಸಂಬಂಧಪಟ್ಟವರು ಜನರ ಸಮಸ್ಯೆಗೆ ಕಿವಿಯಾಗಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.